ನಮಸ್ಕಾರ ವೀಕ್ಷಕರೇ, ನಿಮ್ಮ ವಾತ್ಸಲ್ಯ ಪಾಕಶಾಲೆಗೆ ನಿಮಗೆ ಸ್ವಾಗತ. ಇವತ್ತು ನಾವು ಝಟ್ಪಟ್ ಅಂತ ಕುಕ್ಕರ್ನಲ್ಲಿ ಬಟಾಣಿ ಕುರ್ಮಾನ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಹಸಿ ತೆಂಗಿನಕಾಯಿ ಹೋಳುಗಳನ್ನು ತೊಗೊಂಡಿದ್ದೀನಿ, 1 ಬೌಲ್ನಷ್ಟು. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, 1 ಟೊಮೆಟೊ, ಹಾಗೆ 1 ದೊಡ್ಡ ಈರುಳ್ಳಿನ ಹೆಚ್ಚಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನಂತರ ನಾನು ಯಾವ ಕುಕ್ಕರ್ನಲ್ಲಿ ಬಟಾಣಿ ಕಾಳನ್ನು ಬೇಯಿಸ್ಕೊಂಡಿದ್ದನೋ ಅದೇ ಕುಕ್ಕರ್ನಲ್ಲಿ ಈಗ 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಫ್ಲೇಮ್ನ ಸ್ಲೋ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಪಿಂಕ್ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ರುಚಿಗೆ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ನಷ್ಟು ಗರಂ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಬೆಂದಾದ ಮೇಲೆ ನಂತರ ಇದಕ್ಕೆ ನಾವು ಬೇಯಿಸಿ ಇಟ್ಟುಕೊಂಡಿರೋ ಬಟಾಣಿ ಕಾಳುಗಳನ್ನು ನೀರಿನ ಜೊತೆನೇ ಇದನ್ನು ಅದಕ್ಕೆ ಸೇರಿಸ್ಕೋಬೇಕು. ಈಗ ಇದು ಒಂದು ಕುದಿ ಬಂದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ನ ಕೂಗಿಸ್ಕೊಳ್ಬೇಕು. ಈಗ ನಾನು ಕುಕ್ಕರ್ ರೆಡಿ ಮಾಡಿಕೊಂಡು 2 ವಿಸಿಲ್ನ ಕೂಗಿಸ್ತಾ ಇದ್ದೀನಿ. 2 ವಿಸಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದ ನಂತರ ಲಿಡ್ನ ಓಪನ್ ಮಾಡಿ ಇದಕ್ಕೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಝಟ್ಪಟ್ ಅಂತ 5 ನಿಮಿಷದಲ್ಲೇ ಬಟಾಣಿ ಕುರ್ಮಾ ರುಚಿಯಾಗಿ ರೆಡಿ ಆಗುತ್ತೆ. ನೀವು ಕೂಡ ಇದನ್ನು ಝಟ್ಪಟ್ ಅಂತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ. ನೀವು ಕೂಡ ಮನೆಯಲ್ಲಿ ಇದನ್ನು ಒಮ್ಮೆ ಝಟ್ಪಟ್ ಅಂತ ಟ್ರೈ ಮಾಡಿ. ಮನೆಯಲ್ಲಿರೋ ಸಾಮಾನುಗಳನ್ನು ಬಳಸಿ ಝಟ್ಪಟ್ ಅಂತ 5 ನಿಮಿಷದಲ್ಲೇ ಇದನ್ನು ರುಚಿಯಾಗಿ ಮಾಡ್ಕೊಳ್ಬಹುದಾಗಿದೆ. ನೀವು ಈ ಡಿಶ್ನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.